ಮೋದಿ ಸಮಾವೇಶ, ಕಾರ್ಯಕರ್ತರಿಗೆ ಭರ್ಜರಿ ಭೋಜನ ವ್ಯವಸ್ಥೆ. ಇನ್ನು ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಕಲಬುರಗಿಯಲ್ಲಿರ್ತಾರೆ. ಕಲಬುರಗಿ ನಗರದ 6 ಸ್ಥಳಗಳಲ್ಲಿ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕರ್ತರಿಗೆ ರೋಡ್ ಶೋ ನಡೆಸ್ತಾರೆ ಪ್ರಧಾನಿ. ಆಳಂದ ರಸ್ತೆ, ಅಫಜಲ್ಪುರ ರಸ್ತೆ, ಸೇಡಂ ರೋಡ್, ಶಹಬಾದ್ ರಸ್ತೆಗಳಲ್ಲಿ ಜನರಿಗೆ ಭೋಜನದ ವ್ಯವಸ್ಥೆ ಕೂಡ ಆಗಿದೆ. ಕಲಬುರಗಿ ನಗರ ಪ್ರವೇಶಕ್ಕೂ ಮುನ್ನ ಊಟದ ವ್ಯವಸ್ಥೆ, ಊಟ ಮಾಡಿಯೇ ಕಾರ್ಯಕ್ರಮಕ್ಕೆ ತೆರಳುವಂತಹ ವ್ಯವಸ್ಥೆಯಾಗಿದೆ. ಸೇಡಂ ರಸ್ತೆಯ ವಿವಿ ಬಳಿ 20,000 ಜನರಿಗೆ ಭೋಜನದ ವ್ಯವಸ್ಥೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಲೋಕಸಭಾ ಚುನಾವಣೆಯ ಮಹಾ ಕುರುಕ್ಷೇತ್ರಕ್ಕೆ ಕಲಬುರಗಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಣಕಹಳೆ ಮೊಳಗಿಸ್ತಾ ಇದ್ದಾರೆ. ಲಕ್ಷಾಂತರ ಕಾರ್ಯಕರ್ತರಿಗಾಗಿ ರುಚಿಯಾದಂತಹ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಬಹುದು, ಇಲ್ಲಿ ರುಚಿಯಾದಂತಹ ಕೇಸರಿ ಬಾತ್ ರೆಡಿಯಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಇದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಿಂದ ಆಗಮಿಸುವ ಕಾರ್ಯಕರ್ತರಿಗಾಗಿ. ಈ ರೀತಿ ಬೇರೆ ಬೇರೆ ಕಡೆ ನಗರಕ್ಕೆ ಆಗಮಿಸುವಂತಹ ರಸ್ತೆಗಳೇನಿದ್ದಾವೆ, ಆ ಬೇರೆ ಬೇರೆ ಕಡೆ 6 ಕಡೆ ಈ ರೀತಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇನ್ನೊಂದು ಕಡೆ ರೈಸ್ ಕೂಡ ಈಗಾಗಲೇ ರೆಡಿ ಆಗಿರುವಂತದ್ದನ್ನ ಕಾಣ್ತಾ ಇದ್ದೀವಿ. ರೈಸ್ ರೆಡಿಯಾಗಿದೆ. ಸಾಕಷ್ಟು ಸುಮಾರು 15ರಿಂದ 20,000 ತಟ್ಟೆಗಳು ಕೂಡ ರೆಡಿಯಾಗಿರುವಂಥದ್ದು. ಒಬ್ಬಿಬ್ಬರು ಕಾರ್ಯಕರ್ತರಲ್ಲ, ಇಲ್ಲಿ ಆಗಮಿಸುವಂತಹ ಅಂದರೆ ತಮ್ಮ ಊರುಗಳಿಂದ ಆಗಮಿಸುವಂತಹ ಕಾರ್ಯಕರ್ತರು ಇಲ್ಲಿ ಊಟ ಮಾಡಿಕೊಂಡೇ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇರುವಂತಹ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಒಟ್ಟಾರೆ ಎಷ್ಟು ಕಡೆ ಈ ರೀತಿ ಊಟದ ವ್ಯವಸ್ಥೆ ಇದೆ, ಯಾವ್ಯಾವ ರೀತಿ ಊಟವನ್ನು ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ, ಎಷ್ಟು ಕಾರ್ಯಕರ್ತರು ಊಟ ಮಾಡುವುದಕ್ಕೆ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಇಲ್ಲಿನ BJPಯ ಕಾರ್ಯಕರ್ತರಿಂದ ಕೇಳೋಣ ಬನ್ನಿ. ಸರ್, ಎಷ್ಟು ಕಡೆ ಈ ರೀತಿ ಊಟದ ವ್ಯವಸ್ಥೆ ಮಾಡಿರುವಂಥದ್ದು ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಆಗಮಿಸುವ ಕಾರ್ಯಕರ್ತರಿಗಾಗಿ? ಎಲ್ಲೆಲ್ಲಿ ಮಾಡಿದ್ದೀರಿ? ಏನೇನಿದೆ ಮೆನು? ಸರ್, ನಮಗೆ ಮೊನ್ನೆ ತಾನೇ ಒಂದು ಜವಾಬ್ದಾರಿ ಕೊಟ್ಟಿದ್ದರು. ಇಲ್ಲಿ ಸೇಡಂ ರೋಡಲ್ಲಿ ಒಂದು ಜಾಗವನ್ನು ಹುಡುಕಿ ವ್ಯವಸ್ಥಿತ ಪಾರ್ಕಿಂಗ್ ಮತ್ತು ವ್ಯವಸ್ಥಿತವಾಗಿ ಜಾಗ ಇರಬೇಕು ಅಂತಲ್ಲಿ ಚಿಂಚೋಳಿ, ಗುರ್ಮಿಟ್ ಕಲ್ಲು, ಸೇಡಮು, ಕಾಳಿಗಿ, ಚಿತಾಪುರ ನಮ್ಮ ಗ್ರಾಮೀಣ ಕ್ಷೇತ್ರದ ಬರ್ತಕ್ಕಂಥ ವ್ಯಾಪ್ತಿ ಬರುವಂಥ ಜನರಿಗೆ ಸುಮಾರು 15,000 ಹಿಡ್ಕೊಂಡು 20,000 ಜನರಿಗೆ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿರಬೇಕು. ಅದಕ್ಕೆ ಆದಂಥ ತಕ್ಕಂತೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿದರು. ಅದಕ್ಕೆ ಕಲಬುರಗಿ ಜಿಲ್ಲಾದ್ಯಂತ ಎಷ್ಟು ಕಡೆ ಊಟದ ವ್ಯವಸ್ಥೆ ಮಾಡಿದಿರಿ? ಎಷ್ಟು ಕಾರ್ಯಕರ್ತರು ಇವತ್ತು ಊಟ ಮಾಡಬಹುದು? ಸುಮಾರು 2 ಲಕ್ಷ ಮೇಲ್ಪಟ್ಟು ಊಟ ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸುಮಾರು ಇಲ್ಲಿ ನಮಗೆ ಇನ್ನು ಹುಮ್ನಾಬಾದ್ ರೋಡಲ್ಲಿ ಕೊಟ್ಟಿದ್ದಾರೆ, ನಮಗೆ ಸೇಡಂ ರೋಡಲ್ಲಿ ಕೊಟ್ಟಿದ್ದಾರೆ, ಜೇವರ್ಗಿ ರೋಡಿಗೆ ಕೊಟ್ಟಿದ್ದಾರೆ, ಶಾಬಾದ್ ರೋಡಲ್ಲಿ ಕೊಟ್ಟಿದ್ದಾರೆ, ಆಳಂದ್ ರೋಡ್ ಕೊಟ್ಟಿದ್ದಾರೆ, ಅಫಜಲ್ಪುರ್ ರೋಡ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಗುಲ್ಬರ್ಗ ಎಂಟ್ರಿ ಆಗ್ತಕ್ಕಂಥ ಮೇನ್ ಹೈವೇ ರೋಡ್ಗಳಲ್ಲಿ ಪ್ರತಿಯೊಂದು ತಾಲಿ ಊಟದ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ. ಇದು BJPಯ ಕಾರ್ಯಕರ್ತರು ಹೇಳುವಂತಹ ಮಾತು. ಒಟ್ಟಾರೆ ಒಂದೇ ಕಡೆ ಊಟದ ವ್ಯವಸ್ಥೆಯಾದಲ್ಲಿ ಗೊಂದಲ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಕಲಬುರಗಿ ನಗರಕ್ಕೆ ಎಂಟ್ರಿ ಆಗ್ತವೆ, ಪ್ರವೇಶ ಆಗ್ತವೆ, ಆ ಎಲ್ಲ ರಸ್ತೆಗಳಲ್ಲೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದೊಂದು ಕಡೆ 15-20 ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು. ಒಟ್ಟಾರೆ ಲಕ್ಷಾಂತರ ಕಾರ್ಯಕರ್ತರಿಗೆ ಇವತ್ತು ರುಚಿಯಾದಂತಹ ಬಗೆಯಾದಂತಹ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.